ಬ್ರೆಡ್ಡು ಮತ್ತು ಹಾಲಿದ್ರೆ ಸಾಕು, ಎಲ್ಲೂ ಸಿಗದೇ ಇರೋಂಥ ಸೂಪರ್ ಆಗಿರೋ ಸ್ವೀಟು ತಯಾರು ಮಾಡ್ಬೋದು. ಯಾವ ಕಸ್ಟರ್ಡ್ ಪೌಡ್ರು ಬೇಡ, ಯಾವ ಮಿಲ್ಕ್ ಪೌಡರು ಬೇಡ, ಏನು ಇಲ್ಲದೆ ಹೋದ್ರೂ ಬೇಕ್ರಿಲೂ ಸಿಗದೇ ಇರೋ ರಿಚ್ ಆಗಿರೋ ಸ್ವೀಟು. ರುಚಿನೂ ಅಷ್ಟೇ ರಿಚ್ ಆಗೇ ಇರ್ತೈತಿ. ಯಾರ್ಯಾರ ನೆಂಟರು ಬಂದಾಗ ಇದನ್ನು ಮಾಡಿಕೊಟ್ರೆ ತಿಂದವರು ನಿಮ್ಮನ್ನು ಹೊಗಳೋದು ಮಾತ್ರ ಗ್ಯಾರಂಟಿ. ಮಾಡೋದು ಅಷ್ಟೇ ಭಾಳ ಸುಲಭ ಐತಿ. ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾ ಇಲ್ಲಿ ಒಂದೇ ವಿಧಾನದಾಗ ಎರಡೆರಡು ಸ್ವೀಟ್ ಹೇಳಕತ್ತೀನಿ. ಒಂದು ಬ್ರೆಡ್ಡು ಮತ್ತು ಹಾಲಿಂದ ಮಾಡಿದ್ರೆ, ಇನ್ನೊಂದು ಮ್ಯಾಂಗೋ ಫ್ಲೇವರ್ ಇರೋ ಮಸ್ತಾಗಿರೋ ಕುಲ್ಫಿ. ಮತ್ತೆ ಬರೀ ವಿಡಿಯೋ ಶುರು ಮಾಡೋಣಂತ. ಮೊದಲನೇದಾಗಿ ಇಲ್ಲಿ ಬ್ರೆಡ್ನಿಂದ ಸ್ವೀಟ್ ಮಾಡೋಣ. ಫಸ್ಟು ನಾವೊಂದು 4-5 ಬ್ರೆಡ್ನ ಈ ಥರ ದಂಡಿಗಿರೋ ಅದು ಕಪ್ ಭಾಗ ಏನಿರ್ತೈತಲ್ಲ, ಕಪ್ಪಲ್ಲ ಸಾರಿ ಬ್ರೌನ್ ಆಗಿರ್ತೈತಲ್ಲ, ಅದನ್ನು ಕಟ್ ಮಾಡಿ ತಗೊಂಬಿಡ್ರಿ. ಆಮೇಲೆ ಈ ಥರ ಕ್ಯೂಬಾಗಿ ಕಟ್ ಮಾಡಿರಿ ಸಣ್ಣ ಸಣ್ಣದಾಗಿ. ಆಮೇಲೆ ಒಂದಿಷ್ಟು ಗೋಡಂಬಿ ಬಾದಾಮಿ ಬೇಕು. ಇಲ್ಲೊಂದು 8-10 ಬಾದಾಮಿ, ಒಂದು 8-10 ಗೋಡಂಬಿ ತೊಗೊಂಡಿನಿ. ಇವನು ಅಷ್ಟೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೋರಿ. ಪೂರ್ತಿ ಸಣ್ಣ ಹಾಕೋಬೇಡ್ರಿ, ಸ್ವಲ್ಪ ಸ್ವಲ್ಪ ತರಿ ಆಗಿರಲಿ ಅಷ್ಟೇ. ಈಗ ಒಲೆ ಹಚ್ಚಿ ಹಾಲು ಕಾಯಕ್ಕೆ ಇಟ್ಕೋತೀನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಹಾಲು. ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿ. ಆದರೆ ಇದು ಮಾತ್ರ ಫುಲ್ ಕ್ರೀಮ್ ಮಿಲ್ಕ್ ಇರ್ತೈತಿ, ಅಂದ್ರೆ ಪೂರ್ತಿ ಕ್ರೀಮ್ ಇರ್ತೈತಿ ಒಳಗೆ, ಭಾಳ ಗಟ್ಟಿ ಇರ್ತೈತಿ. ತಿಳಿದು ಹಾಲು ಅಂದ್ರೆ 1 ಲೀಟ್ರ್ ತೊಗೋರಿ. ನಾವು ಇದನ್ನು ಹಾಲಿಂದೇ ಮಾಡ್ತೀವಿ. ಇದ್ರ ಜೊತೆ ಅದು ಕಸ್ಟರ್ಡ್ ಪೌಡ್ರು ಅದು ಇದು ಏನು ಮಿಕ್ಸ್ ಮಾಡೋಂಗಿಲ್ಲ. ಬೇಕಂದವರು ಮಿಲ್ಕ್ ಪೌಡ್ರು ಯೂಸ್ ಮಾಡ್ಬೋದು. ಮಿಲ್ಕ್ ಪೌಡ್ರ್ ಇರಲಿಲ್ಲ, ಹಾಗಾಗಿ ನಾನು ಒಂದೇ ಒಂದು ಚಮಚ ಕಾರ್ನ್ ಫ್ಲೋರ್ ತೊಗೊಳತ್ತೀನಿ. ಅದೇ ಕಾರ್ನ್ ಫ್ಲೋರ್ ಅಂದರೆ ಏನಿಲ್ಲ ರೀ, ಮೆಕ್ಕೆಜೋಳದ ಹಿಟ್ಟು ಇರ್ತೈತೆ ಅಷ್ಟೇ. ಈಗ ನೋಡಿರಿ, ಬಾದಾಮಿ ಗೋಡಂಬಿ ತೊಗೊಂಡಿದ್ದಲ್ಲ ಅದನ್ನು ಸಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ 1 ಕಪ್ ಕಾಯಿಸಿದ ಹಾಲು ಇರ್ತೈತಲ್ಲ, ಅದನ್ನು ತಣ್ಣಗೆ ಮಾಡಿಕೊಂಡು ಆ ಪೌಡ್ರದಾಗ ಹಾಕ್ಕೊಂಡು, ಮತ್ತು ತೊಗೊಂಡಿದ್ನೆಲ್ಲ ನಾನು ಕಾರ್ನ್ ಫ್ಲೋರ 1 ಚಮಚ ಆಗ್ತೈತೆ ಅಷ್ಟೇ, ದೊಡ್ಡ ಚಮಚ. ಅದನ್ನು ಒಂದಿಷ್ಟು ಹಾಕ್ಕೊಂಡು ಎರಡು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಲಿನ ಜೊತೆ ಮಿಕ್ಸ್ ಮಾಡಿಟ್ಟು ಹಾಲನ್ನ ಚೆಂದಾಗಿ ಕುದಿಯಕ್ಕೆ ಇಡಬೇಕು. 1 ನಿಮಿಷ 2 ನಿಮಿಷ ಹಾಲು ಕುದ್ಮೇಲೆ ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಮಿಕ್ಸರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಹಾಲಿನ ಜೊತೆ. ಭಾಳ ಹೊತ್ತು ಕುದಿಸ್ಬೇಕಾಗ್ತದೆ ರೀ ಹಾಲು. ನಾವು ತೊಗೊಂಡಿರೋ ಹಾಲು ಏನು ಇರ್ತೈತಲ್ಲ ಅದು ಅರ್ಧ ಕ್ವಾಂಟಿಟಿ ಆಗ್ತೈತಿ, ಅಲ್ಲಿವರೆಗೂ ನಾವು ಕುದಿಸ್ಬೇಕಾಗ್ತೈತಿ. ಆವಾಗಲೇ ಇದು ಐಸ್ ಕ್ರೀಮ್ ಮಾಡೋಕೆ ರೆಡಿ ಆಗೋದು. ಐಸ್ ಕ್ರೀಮ್ ಮಾಡೋ ವಿಧಾನದಲ್ಲೇ ಆದರೂ ಇದನ್ನು ಬಳಸಿ 2 ಸ್ವೀಟ್ನ ಒಂದೇ ಸಲ ಮಾಡತ್ತೀನಿ. ನೋಡ್ತಾ ಇರಿ ಹೆಂಗೆ ಮಾಡ್ತೀನಿ ಅಂತೇಳಿ. ನೋಡಿ, ಹಾಲು ತಿಕ್ನೆಸ್ ಬರಾಕತ್ತಾವು, ನೋಡ್ತಿರ್ಬೋದು. ತಿಳಿದಲ್ಲ ಗಟ್ಟಿ ಆಗಕತ್ತಾವು. ಹಾಲು ಗಟ್ಟಿ ಹಾಕ್ಬೇಕ್ರಿ, ಕುದ್ದು ಏನೈತಿ ಪೂರ್ತಿ ಅರ್ಧ ಕ್ವಾಂಟಿಟಿ ಬಂದು ತಿಕ್ಕ ಹಾಕಬೇಕು. ಹಾಲು ಅಲ್ಲಿವರೆಗೂ ಬೇಯಿಸ್ಬೇಕಾಗ್ತೈತೆ. ಹಾಲು ಸಣ್ಣ ಉರಿದಾಗಿಟ್ಟೆ ಕುದಿಸ್ಬೇಕು. ಈಗ ಒಂದಿಷ್ಟು ಸಕ್ಕರೆ ಹಾಕ್ಕೊಂಡಿನಿ ನಾನು. ಒಂದು 3-4 ಚಮಚ ಆಗ್ತೈತಿ ಸಕ್ಕರೆ. ಅಷ್ಟು ಸಕ್ಕರೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿ ಹಾಕೋರಿ. ಸಕ್ಕರೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಈಗ ಆಲ್ಮೋಸ್ಟ್ ಹಾಲು ರೆಡಿ ಆಗಿಬಿಡ್ತು ನೋಡಿರಿ. ಒಂದು 4 ಏಲಕ್ಕಿನೂ ಸಣ್ಣಾಗಿ ಕೊಟ್ಬಿಟ್ಟು ಹಾಕ್ಕೊಂಡಿನಿ ಫ್ಲೇವರ್ಗಾಗಿ. ಇನ್ನು ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗಬೇಕ್ರಿ ಅದು. ಈಗ ನಾವು ತೊಗೊಂಡಿದ್ದು ಬ್ರೆಡ್ ಐತಲ್ಲ ಅದನ್ನು ಸೆಟ್ ಮಾಡ್ಕೊಂಬರ್ರಿ. ಈ ಥರ ಒಂದು ಪಾತ್ರೆ ತೊಗೊಂಡಿನಿ. ಚೌಕಾಗಿತ್ತಂದ್ರೆ ಚಲೋ, ಚೌಕಾಗಿದ್ದಿದ್ದು ಪಾತ್ರೆಗಳು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನೇ ತೊಗೊಂಡಿನಿ. ಒಂಥರ ಬಾಕ್ಸ್ ಥರ ಏನ್ರಿ ಇತ್ತಂದ್ರೆ ಅದನ್ನು ತೊಗೋರಿ ನೀವು. ಈಗ ಒಂದೊಂದೇ ಬ್ರೆಡ್ ಕ್ಯೂಬ್ಗಳವಲ್ರಿ ಈ ಥರ ಸೆಟ್ ಮಾಡಬೇಕು. ಈ ಥರ ಇಟ್ಕೋಬೇಕು, ಒಂದೇ ಲೇಯರ್ ಇಟ್ಕೋಬೇಕು. ಇಟ್ಕೊಂಡು ನಾವು ತೊಗೊಂಡಿದ್ದ ಹಾಲು ಇರ್ತೈತಲ್ಲ ಇದು ಪೂರ್ತಿ ತಣ್ಣಗಾಗೈತಿ. ಸ್ವಲ್ಪ ಬೆಚ್ಚಗಿರ್ಬೇಕಷ್ಟೇ, ಪೂರ್ತಿ ತಣ್ಣಗಲ್ಲ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು. ಇದನ್ನು ಇದ್ರ ಮ್ಯಾಲೆ ಹಾಕೋಂತ ಬರಬೇಕು. ಬ್ರೆಡ್ಡಿನ ಮ್ಯಾಗ ಬ್ರೆಡ್ಡು ಮುಳುಗಬೇಕು ಅಷ್ಟೇ. ಈಗ ಬ್ರೆಡ್ ಮುಳುಗಿದ್ವು, ಮತ್ತು ಇನ್ನೊಂದು ಲೇಯರ್ ಇಟ್ಕೊಳ್ಳೋಣ. ಇದೇ ಥರನೇ ಮಾಡ್ತಿರ್ಬೇಕು ರೀ, ಪೂರಾ ಬ್ರೆಡ್ ಖಾಲಿ ಆಗತ್ತನ. ಒಂದು ಲೇಯರ್ ಬ್ರೆಡ್ ಇಟ್ಕೋಬೇಕು, ಅದ್ರ ಮೇಲೆ ಮತ್ತೆ ಹಾಲು ಹಾಕೋಬೇಕು. ಮತ್ತು ಅದು ಸ್ವಲ್ಪ ಮುಳುಗ್ತು ಅಂದ್ರೆ ಮತ್ತೊಂದು ಲೇಯರ್ ಬ್ರೆಡ್ ಇಟ್ಕೋಬೇಕು. ಇದೇ ಥರ ಪೂರಾ ಬ್ರೆಡ್ ಖಾಲಿ ಆಗತ್ತನ ನಾವು ಇದೇ ಥರ ಪ್ರೊಸೀಜರ್ ಫಾಲೋ ಮಾಡಬೇಕಾಗ್ತದೆ. ನೋಡಿರಿ, ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನೊಂದು 2-3 ಕ್ಯೂಬ್ಸ್ ಉಳಿದಿದ್ದು ಅದನ್ನು ಇಟ್ಕೊಂಡೆ. ಅದ್ರ ಮ್ಯಾಗೂ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಾಲು ಹಾಕ್ಕೊಂಡಿನಿ. ನೋಡಿರಿ, ಪೂರ್ತಿ ಬ್ರೆಡ್ ಮುಳುಗೋತನ ಹಾಕಬೇಕಾಗ್ತದೆ. ಇದನ್ನು ಪೂರ್ತಿ ಐಸ್ ಮಾಡಬಾರ್ದು, ಪೂರ್ತಿ ಗಟ್ಟಿ ಆಗಿಬಿಡ್ತದೆ ಅದು. ಜಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ಕೋಲ್ಡ್ ಆಗಕ್ಕೆ ಇಟ್ಟರೆ ಸಾಕು. ಕೋಲ್ಡ್ ಆಗಿದ್ರೆ ಚಲೋ ಆಗ್ತದೆ. ಇದನ್ನು ನೀವು ಆರಾಮಾಗಿ 2-3 ದಿವಸ ಫ್ರಿಜ್ನಾಗ ಇಟ್ಕೊಂಡು ಆರಾಮಾಗಿ ತಿನ್ಕೋಬೋದು. ಒಂದೇ ಸಲ ಖಾಲಿ ಮಾಡಬೇಕಂತೇನಿಲ್ಲ.
ಈಗ ನೋಡಿ ನಾನು ಫ್ರಿಜ್ನಾಗ ಇಡಾಕ್ತೀನಿ ಸೆಟ್ ಆಗಲಿ ಅಂತೇಳಿ. ಕೋಲ್ಡ್ ಆಗಬೇಕಾಗ್ತದೆ, ಅದು ಕೋಲ್ಡ್ ಆಗಿ ತಿನ್ನೋಕ್ಕೆ ಸಾಧ್ಯ. ಅದು ಒಂದು ಅರ್ಧ ಗಂಟೆ ಇಟ್ಟರು ಸಾಕು, ರೆಡಿ ಆಗಿಬಿಡ್ತದೆ. ಮಸ್ತ್ ಆಗಿರ್ತದೆ ರೀ ಸ್ವೀಟ್ ಮಾತ್ರ. ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನಿಮ್ಗೆ ಹೆಂಗೆ ಕಾಣಿಸ್ತದೆ. ಫುಲ್ ರಿಚ್ ಆಗಿರ್ತದೆ ಟೇಸ್ಟ್ ಮಾತ್ರ. ಯಾರೇ ಬಂದಾಗ ಮಾಡಿಕೊಡ್ರಿ, ಗ್ಯಾರಂಟಿ ನಿಮಗೆ ಹೋಗುತ್ತಾರೆ ನೋಡಿರಿ. ಇನ್ನು ಉಳಿದಿತ್ತಲ್ಲ ಇದರಿಂದ ಇನ್ನೊಂದು ಸ್ವೀಟ್ ರೆಡಿ ಮಾಡಂಬರಿ ನಾವು. ಉಳಿದಿದ್ದ ಹಾಲನ್ನೆಲ್ಲ ಒಂದು ಡಬ್ಬಿಗೆ ಹಾಕ್ಕೊಂಡಿನಿ ನಾನು, ಸ್ಟೀಲ್ ಡಬ್ಬಿಗೆ. ಈಗ ಒಂದು ಮ್ಯಾಂಗೋ ತೊಗೊಂಡು ಅದನ್ನು ಸ್ವಚ್ಛಾಗಿ ತೊಳ್ಕೊಂಡು ಕಟ್ ಮಾಡಿ ಸಿಪ್ಪಿ ಮತ್ತು ಚಿಪ್ನ ಸಪ್ರೇಟ್ ಮಾಡಿ ಅದ್ರೊಳಗಿರೋ ಮ್ಯಾಂಗೋ ಮಾತ್ರ ತೊಗೊಂಡಿನಿ. ಅದನ್ನು ಪೂರ್ತಿ ಮಿಕ್ಸಿ ಜಾರ್ಗೆ ಹಾಕ್ಕೊಳತ್ತೀನಿ. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು. ಅದನ್ನು ಗಟ್ಟಿ ಇರಬಾರ್ದು, ಒಳಗೆ ಪೂರ್ತಿ ಸಣ್ಣ ಆಗಬೇಕಷ್ಟೇ. ನೋಡಿರಿ ಈ ಥರ ನುಣ್ಣು ರುಬ್ಕೊಂಡ್ಬಿಡ್ಬೇಕು. ರುಬ್ಕೊಂಡಿದ್ದೆಲ್ಲ ನಾವು ಮೊದಲೇ ಹಾಕಿಟ್ಟಿದ್ವಲ್ಲ ಡಬ್ಬಿದಾಗ ಹಾಲ ಬೇಯಿಸಿಟ್ಟಿದ್ದು, ಅದ್ರ ಜೊತೆ ಇದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಚಲೋತ್ನಾಗ ಮಿಕ್ಸ್ ಮಾಡಬೇಕಾಗ್ತದೆ ರೀ. ಎರಡು ಚೆಂದ ಸೆಟ್ ಆಗಬೇಕು. ಹಾಲು ಅದು ತಣ್ಣಗಾಗೈತಿ ನೋಡಿರಿ, ಪೂರ್ತಿ ಮಿಕ್ಸ್ ಆಯಿತು. ಕಲರ್ ನೋಡ್ತಿರ್ಬೋದು ನೀವು, ಆಲ್ರೆಡಿ ಮಾವಿನ ಕಲರ್ ಬಂದುಬಿಡ್ತು, ಹಳದಿ ಕಲರ್. ಇದನ್ನು ಫ್ರಿಜ್ನಾಗ ಇಟ್ಬಿಡಾಮು. ಇದಕ್ಕೊಂದು 7-8 ಗಂಟೆ ಬೇಕಾಗ್ತದೆ, ಇಲ್ಲಾಂದ್ರೂ 4-5 ಗಂಟೆ ಬೇಕೇ ಬೇಕು. ಎರಡು ಇಟ್ಟೆ. ಈಗ ಒಂದು ಅರ್ಧ ಗಂಟೆ 1 ಗಂಟೆ ಆಯಿತು. ಈ ಸ್ವೀಟ್ ತೊಗೊಳತ್ತೀನಿ ನೋಡಿರಿ ನಾನು. ನೋಡ್ತಿರ್ಬೋದು ಎಷ್ಟು ಭಾರಿ ಕಾಣಕತ್ತು ಅಂತೇಳಿ. ನೋಡ್ರೆ ಗೊತ್ತಾಗ್ತೈತಿ. ಸ್ವೀಟ್ ಇಷ್ಟಪಡೋರಿಗಂತೂ ಬಾಯಾಗ ನೀರು ಬರ್ತೈತಿ. ಟೇಸ್ಟ್ ಮಾತ್ರ ಕೇಳೋದೇ ಬೇಡ್ರಿ, ಅಷ್ಟು ರುಚಿಯಾಗಿರ್ತೈತಿ. ನಾನು ಅಂದ್ಕೊಂಡಂಗಂತೂ ಈ ಸ್ವೀಟ್ ಹೊರಗೂ ಸಿಗಂಗಿಲ್ಲ ಅನ್ಕೋತೀನಿ. ಬೇಕ್ರಿದಾಗೂ ರಸ್ಮಲೈ ಅಂತಾರಲ್ಲ, ರಸ್ಮಲೈ ಟೇಸ್ಟ್ ಕೊಡ್ತೈತಿ. ಆ ಬ್ರೆಡ್ ಹತ್ತಿ ಅನ್ಸಂಗಿಲ್ಲ. ನೀವು ಯಾರಿಗಾರು ಮಾಡಿಕೊಟ್ರೆ ಇದು ಬ್ರೆಡ್ ಅಂತ ಅಷ್ಟು ಈಸಿಯಾಗಿ ಕಂಡುಹಿಡಿಯೋಕ್ಕೆ ಆಗಂಗಿಲ್ಲ ಅವರಿಗೆ. ಅಷ್ಟು ಸ್ಮೂತಾಗಿ ಒಳ್ಳೆ ಕುಲ್ಪಿ ಇದ್ದಂಗೆ ಇರ್ತೈತಿ. ಭಾರಿ ಅಂದ್ರೆ ಭಾರಿ ಇರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಬೇಕಂದ್ರೆ ಮಾಡೋದು ಭಾಳ ಈಸಿ ಐತಿ, ಯಾರು ಬೇಕಾದ್ರೂ ಮಾಡ್ಬೋದು. ಇದನ್ನು ಕೆಟ್ಟು ಹೋಗ್ತೈತಿ, ಹಂಗೆ ಆಗ್ತೈತಿ ಹಿಂಗೆ ಆಗ್ತೈತಿ ಅನ್ನೋ ಯೋಚನೆ ಇಲ್ಲ. ಯಾರು ಬೇಕಾದ್ರೂ ಟ್ರೈ ಮಾಡೋದು. ಈ ವಿಡಿಯೋ ನೋಡಿ ಟ್ರೈ ಮಾಡಿ, ಗ್ಯಾರಂಟಿ ಬರ್ತದೆ. ಈಗ 2ನೇ ಸ್ವೀಟ್ ನೋಡಿರಿ. ಸ್ವೀಟಲ್ಲ, ಕುಲ್ಪಿ, ಮ್ಯಾಂಗೋ ಫ್ಲೇವರ್ ಕುಲ್ಪಿ ಇದು. ಹಾಗೆ ಇಟ್ಟರೆ ಜಸ್ಟ್ ಕುಲ್ಪಿ ಆಗ್ತಿತ್ತು. ನಾವು ಮ್ಯಾಂಗೋ ಮಿಕ್ಸ್ ಮಾಡಿ, ಹಾಗಾಗಿ ಮಾವಿನ ಹಣ್ಣಿನ ಕುಲ್ಪಿ ಆಗೈತಿ. ಮಾವಿನ ಹಣ್ಣಿನ ಟೇಸ್ಟ್ನೂ ಇರ್ತೈತಿ ಮತ್ತು ಕುಲ್ಪಿ ಟೇಸ್ಟು. ಒಳಗೆ ಬಾದಾಮಿ ಮತ್ತು ಕಾಜು ಎಲ್ಲ ಹಾಕಿರೋದ್ರಿಂದ ಅವು ಬಾಯಿ ಬರ್ತಿರ್ತಾವೆ. ಭಾಳ ಅಂದ್ರೆ ಭಾಳ ರುಚಿ ಅನಿಸ್ತದೆ ರೀ. ಕುಲ್ಪಿ ಇಷ್ಟಪಡೋರಿಗಂದ್ರೂ ಮಸ್ತ್ ಅನಿಸ್ತದೆ ನೋಡ್ರಿ. ಮನ್ಯಾಗ ಮಕ್ಕಳು ಐಸ್ ಕ್ರೀಮ್ ಬೇಕು ಅದು ಬೇಕು ಅಂತ ಏನಾರ ಕೇಳ್ತಿದ್ವು ಅಂದ್ರೆ ಹೊರಗೆ ಕೊಡ್ಸೋಕ್ಕಿಂತ ಈ ಥರ ಮನೆಗೆ ಮಾಡಿಕೊಟ್ರೆ ಆರಾಮಾಗಿ ತಿಂತಾವು. ತೀರಾ ಹೆಲ್ದಿಯಾಗಿ ಅಲ್ಲದೆ ಹೋದರೂ ಕೆಟ್ಟದಂತೂ ಇರೋಂಗಿಲ್ಲ ಅಷ್ಟಾಗಿ ಆರೋಗ್ಯಕ್ಕೆ. ಹೊರಗೆ ಏನೇನು ಹಾಕಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಅದೇನೇನೋ ಕಸ್ಟರ್ಡ್ ಪೌಡ್ರು ಅದು ಇದು ಅಂತ ಹೇಳ್ತಿರ್ತಾರೆ. ಅದು ಯಾವುದು ಹಾಕ್ದಿರ ಮಾಡೀನಿ. ಇನ್ನು ಕಾರ್ನ್ಫ್ಲೋರ್ನು ಬ್ಯಾಡ್ ಅಂದ್ರೆ ಮಿಲ್ಕ್ ಪೌಡ್ರ್ ಯೂಸ್ ಮಾಡ್ಬೋದು. ಒಂದು 10-20 ರೂಪಾಯಿ ಕೊಟ್ಟು ಬರ್ತೈತಿ. ಅದನ್ನು ಹಾಕಿ ಮಾಡಿದ್ರು ನಡಿತೈತಿ. ನನ್ನ ಹತ್ರ ಇರಲಿಲ್ಲ, ತರೋಕ್ಕಾಗಲ್ಲ ಅಂತೇಳಿ ನಾನು ಮನೆಗೆ ಕಾರ್ನ್ಫ್ಲೋರ್ ಇತ್ತು, ಅದನ್ನೇ ಒಂದು ಚಮಚ ಹಾಕಿ ಮಾಡಿದೆ ಅಷ್ಟೇ. ನೀವು ಬೇಕಂದ್ರೆ ಮಿಲ್ಕ್ ಪೌಡ್ರ್ ಯೂಸ್ ಮಾಡಿ, ಇನ್ನೂ ಚಲೋ ಆಗ್ತದೆ ಅಷ್ಟೇ ರೀ. ಸಿಂಪಲ್ ಸ್ಟೆಪ್ಪು, ಸಖತ್ ಟೇಸ್ಟು. ಟ್ರೈ ಮಾಡಿರಿ, ಟೇಸ್ಟ್ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಯಾರಿಗಾರು ಆಗತ್ತೆ ಇದ್ರೆ ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಹಂಗೆ ಬಾಜು ಇರೋ ಬೆಲ್ ಬಟನ್ ಒತ್ತಿರಿ. ನಾ ಹಾಕೋ ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮ್ಮ ಫೋನಿಗೆ ಬರ್ತಾವೆ. ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಕೊಡ್ರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗ್ತೀನಿ ಮತ್ತೆ ಸೂಪರ್ ಆಗಿರೋ ವಿಡಿಯೋ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್.